ನಮಸ್ತೆ ಎಲ್ರಿಗೂ. ಇವತ್ತು ನಾವು ಮಿಕ್ಸ್ಡ್ ಫ್ರೂಟ್ಸ್ನ ಯೂಸ್ ಮಾಡಿ ಒಂದು ರೆಸಿಪಿನ ಮಾಡೋಣ. ಇದು ಬೇಸಿಗೆಗೆ ತುಂಬ ಬಾಡಿಗೆ ತಂಪಾಗಿರುವಂಥ ರೆಸಿಪಿ. ಹಾಗಿದ್ರೆ ಯಾಕೆ ತಡ, ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಹಾಲನ್ನ ಹಾಕಿ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ 1/4 ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ. ಅದೇ ಹಾಲನ್ನ ಸ್ವಲ್ಪ ಒಂದು ಬೌಲ್ಗೆ ತಗೊಂಡು 1-2 ಸ್ಪೂನಷ್ಟು ತಗೊಂಡು ನಾವು ಅದಕ್ಕೆ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಕಸ್ಟರ್ಡ್ ಪೌಡ್ರನ್ನ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಫ್ಲೇವರ್ ಜಾಸ್ತಿ ಇಷ್ಟ ಆಗೋರು ಇನ್ನೂ ಒಂದು ಎಕ್ಸ್ಟ್ರಾ ಸ್ಪೂನ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ನಾನು 2 ಟೇಬಲ್ ಸ್ಪೂನ್ ಹಾಕಿರೋ ಕಸ್ಟರ್ಡ್ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲು ಸ್ವಲ್ಪ ಕುದಿ ಬಂದಿದೆ, ಅದಕ್ಕೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರು ಆಪ್ಷನಲ್ಲು, ಬಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಹಾಕ್ತಿರೋದಷ್ಟೇ. ಶುಗರ್ನ ಹಾಕಿ ಚೆನ್ನಾಗಿ ಕುದಿದ್ಮೇಲೆ ಕುದಿಸ್ಬೇಕು. ಈಗ ಕುದಿ ಬಂದಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಕಸ್ಟರ್ಡ್ ಮಿಲ್ಕ್ನ ಹಾಲಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಬೇಕಾಗುತ್ತೆ. ಗಟ್ಟಿ ಆದರೆ ಇದು ಟೇಸ್ಟು ಬರೋದು. ಈಗ ನೋಡಿ, ಇಷ್ಟು ನಮಗೆ ಗಟ್ಟಿ ಇದ್ದರೆ ಸಾಕು. ಇಷ್ಟು ಗಟ್ಟಿ ಆದಮೇಲೆ ನಾವು ನೆಕ್ಸ್ಟು ಅದನ್ನು ನಾವೊಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಬೇರೆ ಒಂದು ಪಾತ್ರೆಗೆ ಕಾದಿರೋ ಹಾಲನ್ನ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದಕ್ಕೆ ನಾವು ನೆನೆಸಿ ಬೇಯಿಸಿರೋ ಸಾಬುದಾನನ ಆ್ಯಡ್ ಮಾಡ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು, ಏಕೆಂದರೆ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಮ್ಮ ಬಾಡಿಗೆ ತಂಪು ಕೂಡ ಹೌದು. ಅದನ್ನು ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಆಗಲಿಲ್ಲ ಅಂದರೆ ಈ ಥರ ಬೀಟರಲ್ಲಿ ನೀವು ಮಿಕ್ಸ್ ಮಾಡ್ಬೋದು. ಇದನ್ನ ಮಿಕ್ಸ್ ಮಾಡಿ ನಾನು ಇವಾಗ ಒಂದು 30 ನಿಮಿಷಗಳ ಕಾಲ ಫ್ರಿಡ್ಜಲ್ಲಿ ಇದನ್ನ ನಾವು ಕೂಲ್ ಮಾಡೋದಕ್ಕೆ ಇದು ಕೂಲ್ ಆಗೋಕ್ಕೆ ಫ್ರಿಡ್ಜಲ್ಲಿ ಇಟ್ಟಮೇಲೆ ನಾವು ಇಲ್ಲಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಹಣ್ಣುಗಳನ್ನೆಲ್ಲ ಒಂದು ಪಾತ್ರೆಗೆ ತೊಗೊಳ್ಳೋಣ. ನಾನಿಲ್ಲಿ ಫಸ್ಟಿಗೆ ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಆ್ಯಪಲ್ ಹಾಕಿರೋದು. ಮತ್ತು ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಬನಾನಾ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ನೀವು ಯಾವ ಫ್ರೂಟ್ಸ್ನಾದ್ರೂ ಹಾಕ್ಕೋಬೋದು, ಏನು ತೊಂದರೆ ಏನಿಲ್ಲ. ನೆಕ್ಸ್ಟು ನಾನಿಲ್ಲಿ ಪಪ್ಪಾಯನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಇಷ್ಟು ಫ್ರೂಟ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಕೂಲ್ ಮಾಡೋಣ. ಈಗ ನೆಕ್ಸ್ಟು ಇಲ್ಲಿ 30 ನಿಮಿಷ ಆದಮೇಲೆ ಕೂಲಾಗಿರೋ ಫ್ರೂಟ್ಸ್ನ ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ. ದೊಡ್ಡ ಪಾತ್ರೆಗೆ ಹಾಕಿ ನಾನು ಆವಾಗಲೇ ಸಬ್ಜಾ ಸೀಡ್ಸ್ನ ಸ್ವಲ್ಪ ನೆನೆಯೋದಕ್ಕೆ ಇಟ್ಟಿದ್ದೆ. ನಾನು ಅದನ್ನು ಫ್ರೂಟ್ಸ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಬ್ಜಾ ಸೀಡ್ಸು ಅಷ್ಟೇ ಇವಾಗ ಈ ಬೇಸಿಗೆಗೆ ನಮಗೆ ಬಾಡಿಗೆ ತುಂಬ ಅದು ತಂಪು. ನೆನೆಸಿಟ್ಟಿರೋ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಇದು ಮಿಕ್ಸ್ ಮಾಡಿದ್ಮೇಲೆ ನಾವು ಆಗಲೇ ಕೂಲ್ ಮಾಡೋಕ್ಕಿಟ್ಟಿರೋ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಇದು ಫ್ರೂಟ್ ಸಲಾಡ್ ರೆಡಿಯಾಗಿರುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಫ್ರೂಟ್ಸ್ ಸಲಾಡ್ ಅಂತ ಹೇಳ್ಬೋದು. ಈಗ ನೋಡಿ, ನಮ್ಮ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಗಾರ್ನಿಷಿಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೇನುತುಪ್ಪನೂ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀವು ಮನೇಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.